ನನ್ನ ಹೆಸರು ಪೂರ್ಣ ರವಿಶಂಕರ್ ಅಂತ. ನಾನು ಬೆಂಗಳೂರಿನ ಪರ್ಯಾಯ ಕಾನೂನು ವೇದಿಕೆಯಲ್ಲಿ ಸಂಶೋಧಕಿ ಮತ್ತು ವಕೀಲೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಕೆಲಸ ಮಾಡೋದು ಸಂವಿಧಾನ ಸಾಕ್ಷರತೆ ಬಗ್ಗೆ. ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಕೆಲವೊಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಂವಿಧಾನನ ನಾನು ಪಾಠ ಕೂಡ ಮಾಡ್ತೀನಿ. ಅದರ ಜೊತೆಗೆ ಲಿಂಗ ಮತ್ತೆ ಲಿಂಗತ್ವದ ವಿಷಯಗಳ ಕುರಿತು ನಾನು ಹೆಚ್ಚಾಗಿ ಕೆಲಸ ಮಾಡ್ತೀನಿ. ನನ್ನ ಪ್ರಕಾರ ಸಮಾನತೆ ಅಂದ್ರೆ ಸಮಾಜದಲ್ಲಿ, ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ, ಎಲ್ಲಾ ವಲಯಗಳಲ್ಲೂ ಯಾರನ್ನು ಅವರ ಲಿಂಗ, ಲಿಂಗತ್ವ, ಜಾತಿ, ಧರ್ಮ, ಮಾತಾಡೋ ಮಾತು, ಅವ್ರು ಮಾಡುವಂತ ವೃತ್ತಿ, ಅವ್ರು ಹಾಕುವಂತ ಉಡುಪು, ಇದು ಯಾವುದೇ ಒಂದು ವಿಷಯನ ಇಟ್ಕೊಂಡು ಅವರನ್ನ ಜಡ್ಜ್ ಮಾಡದೆ ಅವರನ್ನ ಕೇವಲ ಒಂದು ಮನುಷ್ಯರಾಗಿ ಇಟ್ಟು ಅವರಿಗೆ ಒಂದು ಘನತೆ, ಗೌರವನ ಕೊಡೋದು ನನ್ನ ಪ್ರಕಾರ ಸಮಾನತೆ. ನಾವು ನಮ್ಮ ಸಂವಿಧಾನ ಪೀಠಿಕೆಯನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅದ್ರಲ್ಲಿರುವಂತ ಮೌಲ್ಯಗಳ ಬಗ್ಗೆ ನಾವು ತಿಳ್ಕೋಬೇಕು. ನಮ್ಮ ಪೀಠಿಕೆನ ನಾವು ನೋಡಿದ್ರೆ ಅದರಲ್ಲಿ ಸ್ವಾತಂತ್ರ್ಯ, ನ್ಯಾಯ, ಘನತೆ, ಬಂಧುತ್ವ, ಸಮಾನತೆ ಅಂತ ಹಲವಾರು ಮೌಲ್ಯಗಳನ್ನ ನಾವು ನೋಡ್ಬೋದು. ಈಗ ನಾವು ಕಿಶೋರಿಗಳಿಗೆ ತುಂಬಾನೇ ಒಂದು ಅಪ್ಲೈ ಆಗುವಂತ ಒಂದು ಮೌಲ್ಯನ ನಾವು ತಗೊಂಡ್ರೆ ಅದು ಸಮಾನತೆ. ಆ ಸಮಾನತೆಗೆ ನಮ್ಮ ಸಂವಿಧಾನದಲ್ಲಿ 2 ಆಯಾಮಗಳಿದೆ. ಒಂದು ಸ್ಥಾನಮಾನ ಸಮಾನತೆ, ಮತ್ತೆ ಇನ್ನೊಂದು ಅವಕಾಶಗಳ ಸಮಾನತೆ. ಸೊ ಆ ಒಂದು ಇದ್ರಲ್ಲಿ ನಾವು ನೋಡಿದ್ರೆ ನಮ್ಮ ಸಮಾಜದಲ್ಲಿ ಯಾರು ಯಾವ ಕೆಲಸ ಮಾಡ್ತಾರೆ, ಯಾವ ಜಾತಿಗೆ ಸೇರಿದವರು, ಯಾವ ಧರ್ಮಕ್ಕೆ ಸೇರಿದವರು, ಏನ್ ತರ ಅವರು, ಎಷ್ಟು ಅವರಿಗೆ ಸಂಬಳ ಬರುತ್ತೆ, ಯಾವ ತರ ಮನೆಯಲ್ಲಿ ಇರ್ತಾರೆ, ಅವ್ರು ಬರೀ ಕನ್ನಡ ಮಾತಾಡ್ತಾರ, ಇಂಗ್ಲಿಷು ಮಾತಾಡ್ತಾರ, ಯಾವ ಸ್ಕೂಲಲ್ಲಿ ಓದಿದ್ರು, ಇಂಥ ವಿಷಯಗಳನ್ನ ಇಟ್ಟು ನಾವು ಒಬ್ರಿಗೆ ಗೌರವ ಕೊಡ್ಬೇಕಾ ಕೊಡ್ಬಾರ್ದಾ ಅನ್ನೋ ಒಂದು ನಿರ್ಧಾರನ ಮಾಡ್ತೀವಿ. ಅದನ್ನ ಮಾಡಬಾರ್ದು, ಅದು ಸಂವಿಧಾನ ಬದ್ಧ ಅಲ್ಲ ಅಂತ ಮೊದಲನೇ ವಿಷಯ. 2ನೇ ವಿಷಯ ಅವಕಾಶಗಳ ಸಮಾನತೆ. ಅಂದ್ರೆ ನಮ್ಮ ಸಮಾಜದಲ್ಲಿ ಇರೋಂತ ಪ್ರತಿಯೊಬ್ಬರಿಗೂ ಓದೋಕಾಗ್ಲಿ, ಕೆಲಸ ಮಾಡೋದಿಕ್ಕಾಗ್ಲಿ, ಅವ್ರಿಗೆ ಇಷ್ಟ ಬಂದಿದ್ ಬಡ್ಕನ್ನ ಕಟ್ಕೊಳಕ್ಕಾಗ್ಲಿ, ಅಂದ್ರೆ ಅವ್ರು ಬೇಕು ಅನ್ನೋ ಉಡುಪನ್ನ ಹಾಕೋಬಹುದು, ಯಾವ ಒಂದು ನಗರಕ್ಕೂ ಹೋಗಿ ಅವರು ಕೆಲಸವನ್ನ ಮಾಡ್ಬೋದು, ಯಾವುದೇ ರೀತಿ ಅವ್ರ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಅವರಿಗೆ ಒಂದು ಅವಕಾಶ ಇರಬೇಕು. ಆದ್ರೆ ನಮ್ಮ ಸಮಾಜದಲ್ಲಿ ಇವಾಗಿನ ಪರಿಸ್ಥಿತಿನಲ್ಲಿ ಹಾಗೆ ಇಲ್ಲ. ಸೊ ಅದನ್ನ ಕೂಡ ನಮ್ಮ ಸಂವಿಧಾನ ಎಲ್ಲರಿಗೂ ಒದಗಿಸಿ ಕೊಟ್ರೆ ಮಾತ್ರ ಒಂದು ಸಮಾಜ ಆಗತ್ತೆ ಅನ್ನೋದನ್ನ ಹೇಳುತ್ತೆ. ಈಗ ನಾವು ಸಮಾಜ, ಅದರಲ್ಲೂ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ನಾವು ಕಟ್ಕೊಡ್ಬೇಕು ಅಂದ್ರೆ ಅದರಲ್ಲಿ ನಾವು ಶುರು ಮಾಡ್ಬೇಕಾಗಿರೋದು ಕೆಲಸ ಮನೆಯಲ್ಲೇ. ಇದು ನಾವು ಜಾಸ್ತಿ, ಆಕ್ಚುಲಿ ನಾನು ಕೂಡ ತುಂಬಾ ಯಂಗ್ ಅಡಲ್ಟ್ಸ್ ಜೊತೆ ಕೆಲಸ ಮಾಡೋದ್ರಲ್ಲಿ ಯಂಗ್ ಅಡಲ್ಟ್ಸ್ ಹೆಚ್ಚಾರೆ ನಮ್ಮ ಹತ್ರ ಹೇಳೋದೇನಂದ್ರೆ, ನಮ್ಗೆ ಮನೆಯಲ್ಲಿ ಸಮಾನತೆ ಇಲ್ಲ, ಮನೆ ಒಳಗೆ ನನ್ನ ಓದಿಗೂ ನನ್ನ ಅಣ್ಣನ ಓದಿಗೂ ಅವರು ತಾರತಮ್ಯ ಮಾಡ್ತಾರೆ. ನನ್ನನ್ ಗವರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾರೆ, ನಮ್ಮ ಅಣ್ಣನ್ಗೆ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ, ನನ್ ಮಾತ್ರ ಮನೆ ಕೆಲಸ ಮಾಡಕ್ಕೆ ಕರೀತಾರೆ. ಅವ್ನ್ 6 ಗಂಟೆ ಆದ್ಮೇಲೆ ಆಚೆ ಇದ್ರು ಅವನ್ಗೇನು ಕೇಳಲ್ಲ, ನನ್ನನ್ ಮಾತ್ರ ಕೇಳ್ತಾರೆ. ಇಂಥ ವಿಷಯಗಳು ಹಲವಾರು ವಿಷಯಗಳಿದೆ. ಇದ್ ಯಾಕೆ ಬರತ್ತಂದ್ರೆ ನಮ್ ಮನ್ಸಲ್ಲಿ ಹೆಣ್ಮಕ್ಳಂದ್ರೆ ಅವರು ಮನೆ ಗೌರವನ, ಪ್ರತಿಷ್ಠೆನ ಉಳಿಸ್ಬೇಕು, ಗಂಡ್ ಮಕ್ಳಿಗಂತ ಏನ್ ಜವಾಬ್ದಾರಿ ಇಲ್ಲ. ಈ ತರ ಪ್ರತಿ ಹಂತದಲ್ಲಿ ಈ ಲಿಂಗದವರು ಇದ್ ಮಾಡ್ಬೇಕು, ಆ ಲಿಂಗದವ್ರು ಇದ್ ಮಾಡ್ಬೇಕು ಅಂತ ನಾವು ಒಂಥರ ಸಿದ್ಧ ಮಾದರಿಗಳನ್ನ ತಯಾರು ಮಾಡಿ ಇಟ್ಕೊಂಡಿದೀವಿ. ಈ ಸಿದ್ಧ ಮಾದರಿಗಳನ್ನ ನಾವು ಈ ತರ ಪಾಲಿಸಿದ್ರೆ ಅದು ಮುಂದೆ ಹೋಗಿ ತಾರತಮ್ಯವಾಗಿ ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ, ಅದು ಚೇಂಜ್ ಆಗುತ್ತೆ. ಸೊ ಈ ಸಿದ್ಧ ಮಾದರಿಗಳನ್ನ ಒಡಿಬೇಕು ಅಂತ ನಾನ್ ಮಾತ್ರ ಅಲ್ಲ, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳ್ತಾ ಇದೆ. ಯಾಕೆಂದ್ರೆ ಅದು ಸಂವಿಧಾನ ಬದ್ಧ ಅಲ್ಲ ಅಂತ. ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ ನಮ್ ಕಡೆಯಿಂದ ನಿಮ್ಗೆ ಆಲ್ ದಿ ಬೆಸ್ಟ್.